Good morning, students. Welcome to economics classes. Today we are going to discuss about the causes for rapid growth of population. Causes for rapid growth of population. ಜನಸಂಖ್ಯೆಯ ತೀವ್ರ ಬೆಳವಣಿಗೆಗೆ ಕಾರಣಗಳು. ಜನಸಂಖ್ಯೆ ವೇಗವಾಗಿ ಬೆಳೀಲಿಕ್ಕೆ ಏನು ಕಾರಣ ಅಂತಕ್ಕಂಥ ಅಂಶಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. The birth rate of a country is a highly complex phenomena. The birth rate of a country is what? Highly complex what? Phenomena ಅಂತ ಕೂಡ ಹೇಳ್ತೀರಿ. ಜನನ ದರ ಅಂತಕ್ಕಂಥದ್ದು ಅಥವಾ ಜನನ ಪ್ರಮಾಣ ಅಂತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಕಲ್ಪನೆಯಾಗಿದೆ ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ಆ್ಯಂಡ್ ಈಸ್ ಡಿಟರ್ಮೈನ್ಡ್ ಬೈ, ಈ ಜನಸಂಖ್ಯೆ ದರ ಅಂತಕ್ಕಂಥದ್ದು ಅಥವಾ ಜನಸಂಖ್ಯೆ ಪ್ರಮಾಣ ಹೇಗೆ ನಿರ್ಧಾರ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಈಸ್ ಡಿಟರ್ಮೈನ್ಡ್ ಬೈ ಸೋಷಿಯೋ ಎಕನಾಮಿಕ್, ಕಲ್ಚರಲ್, ರಿಲಿಜಿಯಸ್ ಆ್ಯಂಡ್ ಬಯಾಲಜಿಕಲ್ ಫ್ಯಾಕ್ಟರ್ಸ್. ಈ ರೀತಿಯಾಗಿರ್ತಕ್ಕಂಥ ಜನನ ಪ್ರಮಾಣ ಅಥವಾ ಜನನ ದರ ಅದರ ಮುಖಾಂತರ ನಿರ್ಧಾರ ಆಗ್ತದೆ. ಸಾಮಾಜಿಕ ಆರ್ಥಿಕ ಅಂಶಗಳು ಮತ್ತು ಸಾಂಸ್ಕೃತಿಕ ಅಂಶಗಳು ಮತ್ತು ಧಾರ್ಮಿಕ ಅಂಶಗಳು ಮತ್ತು ಬಯಾಲಜಿಕಲ್ ಅಂದರೆ ಜೈವಿಕ ಅಂಶಗಳ ಮುಖಾಂತರ ನಿರ್ಧಾರ ಆಗ್ತದೆ ಅಂತಕ್ಕಂಥದ್ದು. ಜನಸಂಖ್ಯೆ ದರ ಹೆಚ್ಚಾಗಲಿಕ್ಕೆ ಅಥವಾ ಕಡಿಮೆ ಆಗಲಿಕ್ಕೆ ಕಾರಣಗಳು ಏನು ಅಂತ ಕೂಡ ಹೇಳ್ತೀವಿ. ಅವು ಹೆಂಗೆ ನಿರ್ಧಾರ ಆಗುತ್ತೆ ಅಂತ ಕೇಳಿದರೆ ಸಾಮಾಜಿಕ ಆರ್ಥಿಕ ಅಂಶ ಇರ್ಬೋದು, ಸಾಂಸ್ಕೃತಿಕ ಅಂಶ ಇರ್ಬೋದು, ಧಾರ್ಮಿಕ ಅಂಶ ಇರ್ಬೋದು ಮತ್ತು ಜೈವಿಕ ಅಂಶ ಇರ್ಬೋದು. ಅದರ ಮುಖಾಂತರ ಜನಸಂಖ್ಯೆ ದರದ ಮೇಲೆ ಪ್ರಭಾವ ಆಗ್ತದೆ ಅಂತ ಹೇಳ್ಬೋದು ಅಂತಕ್ಕಂಥದ್ದು. ದ ಬರ್ತ್ ರೇಟ್ ಆಫ್ ಎ ಕಂಟ್ರಿ ಈಸ್ ವಾಟ್? is a highly complex phenomena and is determined by socio-economic, cultural, religious and what? Biological factors. All these factors are interrelated with each other in a very complicated ಮ್ಯಾನರ್. ಅದ್ರ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ಅಂಶಗಳು ಜನಸಂಖ್ಯೆಯ ಪ್ರಮಾಣವನ್ನು, ಜನಸಂಖ್ಯೆ ದರವನ್ನು ನಿರ್ಧರಿಸುವ ಒಂದು ಅಂಶಗಳು ಏನಿದ್ದಾವೆ ಅವು ಏನಾಗಿರ್ತಕ್ಕಂಥವು ದೇ ಆರ್ ಇಂಟರ್ ರಿಲೇಟೆಡ್ ಅಂತ ಕೂಡ ಹೇಳ್ತೀರಿ. ಅವು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಸಂದಿಗ್ಧವಾದಂಥ ಏನಂತಕ್ಕಂಥ ರೀತಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿದ್ದಾವೆ ಅಂತ ಹೇಳ್ತಾರೆ. ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಇಂಟರ್ ರಿಲೇಟೆಡ್. ಆಲ್ ದೀಸ್ ಫ್ಯಾಕ್ಟರ್ಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ ದೇರ್? ದೇ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದ ವಾಟ್? ಬರ್ತ್ ರೇಟ್ ಆಫ್ ಎ ಕಂಟ್ರಿ. ದೇ ಆರ್ ಇಂಟರ್ ರಿಲೇಟೆಡ್. ಅವು ಏನಾಗಿದ್ದಾವೆ? ಒಂದಕ್ಕೊಂದು ಸಂಬಂಧ ಹೊಂದಿದ್ದಾವೆ. ಅದರ ಜೊತೆಗೆ ಇನ್ನೇ ವಾಟ್? ವೆರಿ ಕಾಂಪ್ಲಿಕೇಟೆಡ್ ಮ್ಯಾನರ್, ಅತ್ಯಂತ ಸಂದಿಗ್ಧವಾದಂಥ ಒಂದು ರೀತಿಯಲ್ಲಿ ತನ್ನ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ ಅಂತ ಕೂಡ ಹೇಳ್ತಾರೆ. ಹವೆವರ್ ವಿ ಶಾಲ್ ಅಟೆಂಪ್ಟ್ ಟು ಸ್ಟಡಿ ದ ವಾಟ್? ಇನ್ಫ್ಲುಯೆನ್ಸಸ್ ಆಫ್ ಸಮ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಹೀಗಿದ್ರೂ ಕೂಡ ನಾವೇನು ಮಾಡ್ತಕ್ಕಂಥದ್ದು ಜನಸಂಖ್ಯೆ ಮೇಲೆ ಪ್ರಭಾವ ಬೀರ್ತಕ್ಕಂಥ, ಜನಸಂಖ್ಯೆಯ ಹೆಚ್ಚಳದ ಮೇಲೆ, ಜನನದ ಪ್ರಮಾಣದ ಹೆಚ್ಚಳದ ಮೇಲೆ ಪ್ರಭಾವ ಬೀರುವಂಥ ಕೆಲವೊಂದು ಅಂಶಗಳನ್ನು ಈ ಮುಂದಿನಂತೆ ನಾವೇನು ಮಾಡ್ಬೋದು? ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ಹವೆವರ್ ವಿ ಶಾಲ್ ಅಟೆಂಪ್ಟ್ ಟು ವಾಟ್? ಅಟೆಂಪ್ಟ್ ಟು ಸ್ಟಡಿ ದ ವಾಟ್? ದ ಇನ್ಫ್ಲುಯೆನ್ಸಸ್ ಆಫ್ ಸಮ್ ಆಫ್ ದಿ ವಾಟ್? ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಂತ ಕೂಡ ಹೇಳ್ತೀರಿ. ಮುಂದಿನ ಅಂಶಗಳು ಹೇಗೆ ಜನಸಂಖ್ಯೆಯ ಬೆಳವಣಿಗೆಯ ಮೇಲೆ ಏನಂತಕ್ಕಂಥದ್ದು ಅಥವಾ ಜನನದ ದರದ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ದನ್ನು ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ಇನ್ ದ್ಯಾಟ್ ಫಸ್ಟ್ ಒನ್, ಅದರಲ್ಲಿ ಒಂದೇದು ಯಾವುದು ಅಂತ ಕೂಡ ಹೇಳ್ತಾರೆ? ಟ್ರಾಪಿಕಲ್ ಕಂಟ್ರಿ. ಟ್ರಾಪಿಕಲ್ ಅಂದರೆ ಉಷ್ಣ ಹವಾಮಾನದ ದೇಶ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಭಾರತ ಎಂಥ ಹವಾಮಾನ ಹೊಂದಿದೆ ಅಂದರೆ ಉಷ್ಣ ಹವಾಮಾನವನ್ನು ಹೊಂದಿದೆ. ಅಂದರೆ ತಾಪದ ಪ್ರಮಾಣ ಹೆಚ್ಚಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಹೊಂದಿದೆ ಅಂತ ಕೂಡ ಹೇಳ್ಬೋದು. ಟ್ರಾಪಿಕಲ್ ಕಂಟ್ರಿ. ಇಂಡಿಯಾ ಈಸ್ ಎ ಟ್ರಾಪಿಕಲ್ ಕಂಟ್ರಿ. ಭಾರತ ಉಷ್ಣ ಹವಾಮಾನದ ದೇಶ ಅಂತ ಕೂಡ ಹೇಳ್ತೀರಿ. ಇಂಡಿಯನ್ ಗರ್ಲ್ಸ್ ಅಟೇನ್ ಪುಬರ್ಟಿ ಆ್ಯಂಡ್ ಬಾಯ್ಸ್ ಅಟೇನ್ ಮೆಚುರಿಟಿ ಕ್ವೈಟ್ ಅರ್ಲಿ ಇನ್ ದೇರ್ ಲೈಫ್. ಅದ್ರ ಮುಖಾಂತರ ಭಾರತದ ಒಂದು ಏನಂತಕ್ಕಂಥದ್ದು ಗರ್ಲ್ಸ್ ಅಂದರೆ ಬಾಲಕಿಯರು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ವಾಟ್ ದಿ ಬಾಯ್ಸ್ ಅಂತ ಕೂಡ ಹೇಳ್ತೀರಿ, ಹುಡುಗರು ಅಂತ ಕೂಡ ಹೇಳ್ತಕ್ಕಂಥದ್ದು. ಇಂಡಿಯನ್ ಗರ್ಲ್ಸ್ ಅಟೇನ್ ಪುಬರ್ಟಿ ಅಂತಂದರೆ ಏನಂತಕ್ಕಂಥದ್ದು ಮೆಚುರಿಟಿಯನ್ನು ಹೊಂದತಕ್ಕಂಥದ್ದು ಅಂತ ಕೂಡ ಹೇಳ್ಬೋದು. ಇಂಡಿಯನ್ ಗರ್ಲ್ಸ್ ಅಟೇನ್ ಪುಬರ್ಟಿ ಆ್ಯಂಡ್ ಬಾಯ್ಸ್ ಅಟೇನ್ ಮೆಚುರಿಟಿ ಕ್ವೈಟ್ ಅರ್ಲಿ ಇನ್ ದೇರ್ ಲೈಫ್ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ತಮ್ಮ ಒಂದು ಭಾರತದ ಬಾಲಕರು ಮತ್ತು ಬಾಲಕಿಯರು ತಮ್ಮ ಜೀವನದಲ್ಲಿ ಅತ್ಯಂತ ಬೇಗನೆ ಏನಾಗ್ತಾರೆ ಅಂತಕ್ಕಂಥದ್ದು ಮೆಚುರಿಟಿ ಸ್ಟೇಜನ್ನು ತಲುಪ್ತಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಪುಬರ್ಟಿ ಆ್ಯಂಡ್ ಮೆಚುರಿಟಿ ಸ್ಟೇಜನ್ನು ಅಟೇನ್ ಮಾಡ್ತಾರೆ, ತಲುಪ್ತಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು.
As a result, the social customs are such as to arrange their marriages at a very early age. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಅರ್ಲಿ ಏಜಲ್ಲಿ ದೇ ಆರ್ ಗೋಯಿಂಗ್ ಟು ಅಟೈನ್ ದ puberty and attaining the maturity. Because of that, their family going to, or the what social customs are there in the country, they are going to arrange the what marriages, arranging their marriages at what a very early age ಅಂತಕ್ಕಂಥದ್ದು. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಸಾಮಾಜಿಕ ಪದ್ಧತಿಗಳಿರ್ಬೋದು ಅಥವಾ ಒಂದು ಕುಟುಂಬ ವಲಯ ಇರ್ಬೋದು, ಅದೇ ಮಾಡ್ತದೆ ಅಂದರೆ ಬೇಗನೆ ಮದುವೆ ಮಾಡಿಕೊಳ್ಳಿಕ್ಕೆ ತಯಾರಿಯನ್ನು ಮಾಡ್ತದೆ ಅಂತ ಕೂಡ ಹೇಳ್ಬೋದು. ಆ್ಯಸ್ ಎ ರಿಸಲ್ಟ್ ದ ಸೋಷಿಯಲ್ ಕಸ್ಟಮ್ಸ್ ಆರ್ ಸಚ್ ಆ್ಯಸ್ ಟು ವಾಟ್ ಅರೇಂಜ್ ದೇರ್ ಮ್ಯಾರೇಜಸ್ ಆ್ಯಟ್ ವಾಟ್ ಎಟ್ ಎ ವೆರಿ ಅರ್ಲಿ ಏಜ್ ಅಂತ ಕೂಡ ಹೇಳ್ತೀರಿ. ಬೇಗದ ಎನ್ನತಕ್ಕಂಥದ್ದು ಮದುವೆ ಒಂದು ವ್ಯವಸ್ಥೆಗೆ ಏನು ತಯಾರಿಯನ್ನು ನಡೆಸ್ತದೆ ಅಂತ ಕೂಡ ಹೇಳ್ತಾರೆ. ದ ಎವರೇಜ್ ಏಜ್ ಆಫ್ ಮ್ಯಾರೇಜ್ ಅಕಾರ್ಡಿಂಗ್ ಟು ದಿ 1961 census report was 15.8 years for females and 21.6 years for ಮೇಲ್ಸ್ ಅಂತ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ 1961 ಒಂದು ಜನಗಣತಿ ಪ್ರಕಾರ ಏನಿತ್ತು ಅಂತಕ್ಕಂಥದ್ದು ಕೂಡ ಹೇಳಿದರೆ ಏನಂತಕ್ಕಂಥದ್ದು, ಯಾವ ಒಂದು ವಯಸ್ಸಿಗೆ ಒಂದು ಬಾಲಕಿ ಮತ್ತು ಒಬ್ಬ ಬಾಲಕ ಮದುವೆಯನ್ನು ಆಗ್ತಾಯಿದ್ರು ಅಥವಾ ಪುರುಷ ಮತ್ತು ಮಹಿಳೆಯರು ಮದುವೆ ಆಗ್ತಾಯಿದ್ರು ಅಂತ ಕೂಡ ಹೇಳಿದರೆ, ಮಹಿಳೆ 15.8 ವರ್ಷಕ್ಕೆ ಮತ್ತು ಏನಂತಕ್ಕಂಥದ್ದು ಪುರುಷ 21.6 ವರ್ಷಕ್ಕೆ ಸರಾಸರಿಯಾಗಿ ಮದುವೆಯನ್ನು ಆಗ್ತಕ್ಕಂಥ ವ್ಯವಸ್ಥೆ 1961 ಜನತೆಯಲ್ಲಿ ನಾವು ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ಏನಂತಕ್ಕಂಥದ್ದು ದ ಎವರೇಜ್ ಏಜ್ ಆಫ್ ಮ್ಯಾರೇಜ್ ಅಕಾರ್ಡಿಂಗ್ ಟು ದಿ 1961 census report was 15.8 years for females and 21.6 years ಫಾರ್ ಮೇಲ್ಸ್ ಅಂತ ಕೂಡ ಹೇಳ್ತೀರಿ. ಅರ್ಲಿ ಮ್ಯಾರೇಜ್ ಈಸ್ ಗ್ರೇಟ್ಲಿ ಫೆಸಿಲಿಟೇಟ್ ಬೈ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. ಈ ರೀತಿಯಾಗಿರ್ತಕ್ಕಂಥ ಬೇಗನೆ ಮದುವೆ ಆಗುವಂಥ ಒಂದು ಸನ್ನಿವೇಶನ ಯಾವ ಒಂದು ವ್ಯವಸ್ಥೆ ಅವಕಾಶ ಮಾಡಿಕೊಡ್ತದೆ ಅಂತ ಕೂಡ ಹೇಳಿದರೆ ಏನಂತಕ್ಕಂಥದ್ದು ಅರ್ಲಿ ಮ್ಯಾರೇಜ್ ಈಸ್ ಗ್ರೇಟ್ಲಿ ಫೆಸಿಲಿಟೇಟೆಡ್. ಅದರಿಂದ ಇದು ಸಾಧ್ಯ ಇದೆ ಅಂತಕ್ಕಂಥದ್ದು, ಬೇಗನೆ ಮದುವೆ ಆಡುವಂಥ ಒಂದು ವ್ಯವಸ್ಥೆ ಅದರಿಂದ ಸಾಧ್ಯ ಆಗ್ತದೆ ಅಂದರೆ ಬೈ ಎ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. ಅಂದರೆ ಅವಿಭಕ್ತ ಕುಟುಂಬ ಇತ್ತಂದರೆ ಈ ರೀತಿಯಾಗಿರ್ತಕ್ಕಂಥ ಅರ್ಲಿ ಮ್ಯಾರೇಜಸ್ಗಳು ನಾವು ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ಅರ್ಲಿ ಮ್ಯಾರೇಜ್ ಈಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಆರ್ ಫೆಸಿಲಿಟೇಟೆಡ್ ಬೈ ದಿ ವಾಟ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಕೂಡ ಹೇಳ್ತಾರೆ. In a joint family system, the married partners not to be economically self-supporting. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಏನಂತಕ್ಕಂಥದ್ದು ಮ್ಯಾರಿಡ್ ಪಾರ್ಟ್ನರ್ಸ್ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು ಅವರು ಎಕನಾಮಿಕಲಿ ನಾಟ್ ಸೆಲ್ಫ್ ಸಪೋರ್ಟಿಂಗ್ ಅಂತಕ್ಕಂಥದ್ದು, ಆರ್ಥಿಕವಾಗಿ ಅವರು ಏನಂತಕ್ಕಂಥದ್ದು ಪೂರಕವಾಗಿರೋದಿಲ್ಲ, ಆರ್ಥಿಕವಾಗಿ ಬೆಳೆದಿರೋದಿಲ್ಲ ಅಂತಕ್ಕಂಥ ಪಾಯಿಂಟನ್ನು ಕೂಡ ಹೇಳ್ತಾರೆ. ಏನಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು ಇನ್ ಎ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ದ ಮ್ಯಾರಿಡ್ ಪಾರ್ಟ್ನರ್ ಅಂದರೆ ಮದುವೆಯಾಗಿರ್ತಕ್ಕಂಥ ಏನಂತಕ್ಕಂಥದ್ದು ಪಾರ್ಟ್ನರ್ಸ್ ಅಂತಕ್ಕಂಥದ್ದು ನಾಟ್ ಟು ಬಿ ಎಕನಾಮಿಕಲಿ ಸೆಲ್ಫ್ ಸಪೋರ್ಟಿಂಗ್ ಅಂತ ಕೂಡ ಹೇಳ್ತಕ್ಕಂಥದ್ದು, ಆರ್ಥಿಕವಾಗಿ ಅವರು ಏನಾಗಿರ್ತಕ್ಕಂಥದ್ದು ಸಹಾಯವನ್ನು ಹೊಂದಿರೋದಿಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಮ್ಯಾರೇಜ್ ಆಟ್ an early age or early stage will provide the couples a long period of child bearing. ಅದರ ಮುಖಾಂತರ ಈ ರೀತಿಯಾಗಿ ಅರ್ಲಿ ಮ್ಯಾರೇಜ್ ಆಗೋದ್ರಿಂದ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ, ದ ಕಪಲ್ ವಿಲ್ ಗೆಟ್ ದ ವಾಟ್ ಲಾಂಗ್ ಪೀರಿಯಡ್ ಆಫ್ ಚೈಲ್ಡ್ ಬಿಯರಿಂಗ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಬೇಗನೆ ಏನಾದರೂ ಮದುವೆ ಆದಂದರೆ ಆ ಮದುವೆ ಆಗಿರ್ತಕ್ಕಂಥ ಜೋಡಿಗಳು ಅಂತಕ್ಕಂಥದ್ದು ದೀರ್ಘಾವಧಿಯ ಒಂದು ಮಕ್ಕಳನ್ನು ಪಡೆಯುವಂಥ ಅವಕಾಶವನ್ನು ಪಡೆದಿರ್ತಾರೆ ಅಂತಕ್ಕಂಥದ್ದು. ಏನಂತಕ್ಕಂಥದ್ದು at an early stage, marriage at an early stage will provide the couple a long period of child bearing. ಅಂದರೆ ದೀರ್ಘಾವಧಿಯವರಿಗೆ ಮಕ್ಕಳನ್ನು ಪಡೆಯುವಂಥ ಒಂದು ಅವಕಾಶವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು. ಯಾರು ಬೇಗನೆ ಮದುವೆಯಾಗಿರ್ತಾರೆ ಅವರು ಹೆಚ್ಚಿನ ಒಂದು ಕಾಲವನ್ನು ಹೊಂದಿರ್ತಾರೆ, ಸಮಯವನ್ನು ಹೊಂದಿರ್ತಾರೆ ಮಕ್ಕಳನ್ನು ಪಡೀಲಿಕ್ಕೆ ಅಂತ ಕೂಡ ಹೇಳ್ತಾರೆ. Biologically, it is said that women
ಕುಡ್ ಬಿಯರ್ ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 45 ಇಯರ್ಸ್. ಅದ್ರ ಮುಖಾಂತರ ಜೈವಿಕವಾಗಿ ನಾವು ನೋಡಬೇಕಂದ್ರೆ ಏನಂತಕ್ಕಂಥದ್ದು ಮಹಿಳೆ ಎಲ್ಲಿವರೆಗೆ ಮಕ್ಕಳನ್ನು ಪಡಿಬಹುದು ಅಂತಕ್ಕಂಥದ್ದು, ಮಕ್ಕಳನ್ನು ಹೊಂದಬಹುದು ಅಂತ ಕೂಡ ಹೇಳಿದ್ರೆ ಅಪ್ ಟು 45 ಇಯರ್ಸ್ ಅಂತಕ್ಕಂಥದ್ದು. ಬಯಾಲಜಿಕಲಿ ಇಟ್ ಈಸ್ ಸೇಡ್ ದ್ಯಾಟ್ ವುಮೆನ್ ಕುಡ್ ಬಿಯರ್ ಆರ್ ಹ್ಯಾವ್ ಅಂತ ಕೂಡ ಹೇಳ್ತೀರಿ ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 45 ಅಂತಕ್ಕಂಥದ್ದು. ಮಹಿಳೆ ಎಷ್ಟು ವಯಸ್ಸಿನವರೆಗೆ ಮಕ್ಕಳನ್ನು ಪಡೆಯುವಂಥ ಅವಕಾಶವನ್ನು ಹೊಂದಿರ್ತಾಳೆ ಅಂತ ಕೂಡ ಇದ್ದರೆ 45 ವರ್ಷಗಳವರೆಗೆ ಅವಕಾಶ ಹೊಂದಿರ್ತಾರೆ. ಸೊ ಇಫ್ ದೇ ಆರ್ ಮ್ಯಾರಿಡ್ ಎಟ್ ದ ಏಜ್ ಆಫ್ 15 ದೇ ಗೆಟ್ ಎ ಸ್ಪ್ಯಾನ್ ಆಫ್ 30 ಇಯರ್ಸ್ ಡ್ಯೂರಿಂಗ್ ವಿಚ್ ವುಮೆನ್ ಮೇ ಬಿಯರ್ ಮೋರ್ ಚಿಲ್ಡ್ರನ್ ಅಂತಕ್ಕಂಥದ್ದು. ಅದ್ರ ಮುಖಾಂತರ ಒಂದು ವೇಳೆ ಏನಂತಕ್ಕಂಥದ್ದು ಆ ವುಮೆನ್ ಅಂತಕ್ಕಂಥದ್ದು ಶಿ ಈಸ್ ಗೋಯಿಂಗ್ ಟು ಗೆಟ್ ದ ಮ್ಯಾರಿ ಇನ್ 15 ಇಯರ್ಸ್ ಅಂತ ಕೂಡ ಹೇಳ್ತೀರಿ ಅಂತಕ್ಕಂಥ 15 ವರ್ಷಕ್ಕೆ ಮದುವೆ ಆದಳು ಅಂತಕ್ಕಂಥ ಕೂಡ ಹೇಳಿದರೆ ಆ ಮಹಿಳೆಗೆ ಎಷ್ಟು ವರ್ಷದ ಅವಧಿ ಸಿಗ್ತದೆ ಮಕ್ಕಳನ್ನು ಪಡೀಲಿಕ್ಕೆ 30 ಇಯರ್ಸ್ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಇನ್ ದ್ಯಾಟ್ ಪೀರಿಯಡ್ ಶಿ ಕ್ಯಾನ್ ಬಿಯರ್ ಮೋರ್ ಚಿಲ್ಡ್ರನ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಹೆಚ್ಚಿನ ಒಂದು ಮಕ್ಕಳನ್ನು ಪಡೆಯಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದು, ಪಡಿಬೋದು ಅಂತ ಕೂಡ ಹೇಳ್ತಾರೆ. ಸೊ ಇಫ್ ದೇ ಆರ್ ಮ್ಯಾರಿಡ್ ಆಟ್ ದ ಏಜ್ ಆಫ್ 15 they get a span of 30 years during which women may bear more children ಅಂತಕ್ಕಂಥದ್ದು, ಮೇಲೆ ಹೆಚ್ಚು ಮಕ್ಕಳನ್ನು ಪಡಿಬಹುದು ಅಂತಕ್ಕಂಥದ್ದು. ಇಫ್ ದೇರ್ ಆರ್ ಲೇಟ್ ಮ್ಯಾರೇಜಸ್, ಒಂದು ವೇಳೆ ಏನಾದರೂ ಮದುವೆಗಳು ಲೇಟ್ ಆದವು ಅಂದರೆ ತಡವಾಗಿ ಆದವು ಅಂದರೆ ದಿಸ್ ಸ್ಪ್ಯಾನ್ ಈಸ್ ರೆಡ್ಯೂಸ್ಡ್ ಅಂತಕ್ಕಂಥದ್ದು. ಈ ಮಕ್ಕಳನ್ನು ಪಡೆಯುವಂಥ ಅವಧಿ ಏನಾಗ್ತದೆ ದೇ ಆರ್ ಗೋಯಿಂಗ್ ಟು ಡಿಕ್ಲೈನ್ ಆರ್ ದೇ ಆರ್ ಗೋಯಿಂಗ್ ಟು ರೆಡ್ಯೂಸ್ ಅಂತ ಕೂಡ ಹೇಳ್ತೀರಿ. ಒಂದು ವೇಳೆ ಆದರೂ ಮದುವೆಗಳು ಲೇಟಾಗಿ ಆಗ್ತಾಯಿತ್ತಂದರೆ ಈ ಮದುವೆ ಮಕ್ಕಳನ್ನು ಪಡೆಯುವಂಥ ಅವಧಿ ಏನಾಗ್ತದೆ ಕಡಿಮೆ ಸಿಗ್ತದೆ ಅಂತ ಕೂಡ ಹೇಳ್ಬೋದು. ಏನಂತಕ್ಕಂಥದ್ದು ಭಾರತ ಎಂಥ ದೇಶ ಅಂತ ಹೇಳ್ತೀರಿ ಉಷ್ಣ ಹವಾಮಾನ ದೇಶ. ಉಷ್ಣ ಹವಾಮಾನ ದೇಶದಲ್ಲಿ ಏನಂತಕ್ಕಂಥದ್ದು ಬಾಲಕಿಯರು ಹೆಚ್ಚು ಏನಂತಕ್ಕಂಥದ್ದು ಬೇಗನೆ ಏನಾಗ್ತಾರೆ ದೇ ಆರ್ ಗೋಯಿಂಗ್ ಟು ಮೆಚ್ಯೂರ್ಡ್ ಅಂತ ಕೂಡ ಹೇಳ್ತೀರಿ. ಆ ರೀತಿಯಾಗಿ ಆಗುವ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದ್ರಿಂದ ಪದ್ಧತಿಗಳು, ಸಾಮಾಜಿಕ ಪದ್ಧತಿಗಳು ಇರ್ಬೋದು ಅಥವಾ ಇನ್ನಿತರ ಅಂಶಗಳು ಏನು ಮಾಡ್ತವೆ ದೇ ಆರ್ ಗೋಯಿಂಗ್ ಟು ಅರೇಂಜ್ ದರ್ ಮ್ಯಾರೇಜಸ್ ಅಂತ ಕೂಡ ಹೇಳ್ತೀರಿ. ಮ್ಯಾರೇಜ್ ಮಾಡಲಿಕ್ಕೆ ಅಥವಾ ಮದುವೆಗೆ ತಯಾರಿಯನ್ನು ಮಾಡ್ಕೋತವೆ ಅಂತ ಕೂಡ ಹೇಳ್ತೀರಿ. ಈ ರೀತಿಯಾಗಿರ್ತಕ್ಕಂಥ ಮದುವೆ ತಯಾರಿ ಮಾಡ್ಕೊಂಡ್ರಂದ್ರೆ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥದ್ದು ಮದುವೆ ಅರ್ಲಿಯಾಗಿ ಆಗೋದ್ರಿಂದ ಮದುವೆ ಮಕ್ಕಳನ್ನು ಪಡೆಯುವ ಅವಧಿಯೂ ಕೂಡ ಹೆಚ್ಚಾಗ್ತದೆ. ಇದರ ಮುಖಾಂತರ ಮಕ್ಕಳ ಜನಸಂಖ್ಯೆಯ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಅಂತಕ್ಕಂಥ ಪಾಯಿಂಟನ್ನು ಈ ಒಂದು ಕ್ಲೈನು ನಾವು ಕಾರಣದಲ್ಲಿ ನೋಡ್ಬೋದು. ಟ್ರಾಪಿಕಲ್ ಕಂಟ್ರಿ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೋಡ್ಬೋದು. ದಿಸ್ ಈಸ್ ದ ಫಸ್ಟ್ ಒನ್. ದೆನ್ ಸೆಕೆಂಡ್ ಒನ್ ಯೂನಿವರ್ಸಲ್ ಮ್ಯಾರೇಜ್. ಯೂನಿವರ್ಸಲ್ ಅಂತಂದರೆ ಸಾರ್ವತ್ರಿಕ ಅಂತ ಕೂಡ ನಾವು ಹೇಳ್ತೀವಿ. ಯೂನಿವರ್ಸಲ್ ಅಂತಂದರೆ ಸಾರ್ವತ್ರಿಕ ಮದುವೆಗಳು ಅಂತಕ್ಕಂಥದ್ದು ಅಥವಾ ಸಾರ್ವತ್ರಿಕ ಮದುವೆ ಅಂತ ಹೇಳ್ತೀವಿ ನಾವು ಅಂತಕ್ಕಂಥದ್ದು. ಸಾರ್ವತ್ರಿಕ ಮದುವೆ ಅಂತಂದರೆ ಎವ್ರಿ ಒನ್ ಹ್ಯಾಸ್ ಟು ಮ್ಯಾರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಮದುವೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆನ ಹೇಳುವಂಥದ್ದೇ ಯೂನಿವರ್ಸಲ್ ಮ್ಯಾರೇಜ್ ಅಂಥೇಳಿ ಹೇಳ್ತೀವಿ. ಮ್ಯಾರೇಜ್ in India is almost a universal institution, and everyone sooner or later marries. ಪ್ರತಿಯೊಬ್ಬರು ಕೂಡ ಏನಾಗ್ಬೋದು ಬೇಗನೆ ಇರ್ಬೋದು ಅಥವಾ ಲೇಟಾಗಿ ಮದುವೆ ಅಂತೂ ಆಗಲೇಬೇಕು ಅಂತಕ್ಕಂಥದ್ದು. ಎವ್ರಿ ಒನ್ ಏನಂತ ಕೂಡ ಹೇಳ್ತೀರಿ ಸೂನರ್ ಆರ್ ಲೇಟರ್ ಮ್ಯಾರೀಸ್ ಏನಂತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಬೇಗನೆ ಇರ್ಬೋದು ಅಥವಾ ಲೇಟಾಗಿ ಮದುವೆ ಆಗ್ತಾರೆ ಅಂದರೂ ಒಟ್ಟಾರೆ ಮದುವೆ ಆಗ್ತಾರೆ. ಅದರ ಮುಖಾಂತರ ಸಾರ್ವತ್ರಿಕ ಏನಂತಕ್ಕಂಥದ್ದು ಮದುವೆ ಅಂತಕ್ಕಂಥ ಅಂಶ ಇದ್ದೇ ಇದೆ ಅಂತಕ್ಕಂಥದ್ದು ಅಥವಾ ಒಂದು ಕಲ್ಪನೆ ಅದು ಭಾರತದಲ್ಲಿ ಇದ್ದೇ ಇದೆ ಅಂಥೇಳಿ ಹೇಳ್ಬೋದು. ಏನಂತ ಹೇಳ್ತೀರಿ ಮ್ಯಾರೇಜ್ ಇನ್ ಇಂಡಿಯಾ ಈಸ್ ಆಲ್ಮೋಸ್ಟ್ ಎ ಯೂನಿವರ್ಸಲ್ ಇನ್ಸ್ಟಿಟ್ಯೂಷನ್. ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು ಮದುವೆ ಅನ್ನೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಎವ್ರಿ ಒನ್ ಸೂನರ್ ಆರ್ ಲೇಟರ್ ಮ್ಯಾರೇಜ್ ಅಂತ ಕೂಡ ಹೇಳ್ತಾರೆ. ಪ್ರತಿಯೊಬ್ಬರು ಬೇಗನೆ ಇರ್ಬೋದು ಅಥವಾ ಲೇಟಾಗಿ ಮದುವೆ ಆಗ್ತಾರೆ ಅಂತಕ್ಕಂಥ ವ್ಯವಸ್ಥೆ. ದ ಬ್ಯಾಚುಲರ್ ಆ್ಯಂಡ್ ಅನ್ಮ್ಯಾರಿಡ್ ಪರ್ಸನ್. ಬ್ಯಾಚುಲರ್ ಇರ್ಬೋದು ಅಥವಾ ಏನಂತಕ್ಕಂಥ ಬ್ಯಾಚುಲರ್ ಅಂತಂದರೆ ಏನಂತಕ್ಕಂಥದ್ದು ಒಬ್ಬನೇ ಇರ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಥವಾ ಅನ್ಮ್ಯಾರಿಡ್ ಅಂದರೆ ಮದುವೆ ಆಗದೆ ಇರ್ತಕ್ಕಂಥವ್ರು ಇರ್ಬೋದು. ದ ಬ್ಯಾಚುಲರ್ ಆ್ಯಂಡ್ ಅನ್ಮ್ಯಾರಿಡ್ ಪರ್ಸನ್ಸ್ ಆರ್ ಲುಕ್ಡ್ ಸಸ್ಪಿಷಿಯನ್. ಅದರ ಮುಖಾಂತರ ಸಮಾಜದಲ್ಲಿ ಮದುವೆ ಆಗಲಿ ಇರ್ತಕ್ಕಂಥವ್ರು ಅಥವಾ ಬ್ಯಾಚುಲರ್ ಒಬ್ಬಂಟಿಗನಾಗಿರುವಂಥವ್ರನ್ನ ಏನು ನೋಡ್ತದೆ ಯಾವ ದೃಷ್ಟಿಯಿಂದ ನೋಡ್ತದೆ ಸಮಾಜ ಅಂತ ಕೂಡ ಹೇಳ್ತಾರೆ ಅಂತಕ್ಕಂಥದ್ದು. ದೇ ಲುಕ್ಡ್ ಸಸ್ಪಿಷಿಯನ್ ಅಂತಕ್ಕಂಥದ್ದು ಒಂದು
ವ್ಯವಸ್ಥೆಯಲ್ಲಿ ಅಂದರೆ ಕೆಳಮಟ್ಟದಲ್ಲಿ ಅಥವಾ ಒಂದು ದೋಷಪೂರಿತವಾದಂಥ ವ್ಯವಸ್ಥೆಯಲ್ಲಿ ನೋಡ್ತದೆ, ಅಪರಾಧಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನೋಡ್ತದೆ ಅಂತಕ್ಕಂಥದ್ದು, ತಪ್ಪುಗಾರ ವ್ಯವಸ್ಥೆಯಲ್ಲಿ ನೋಡ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ದ ಬ್ಯಾಚುಲರ್ ಆ್ಯಂಡ್ ದ ಅನ್ಮ್ಯಾರಿಡ್ ಪರ್ಸನ್ಸ್ ಆರ್ ಲುಕ್ಡ್ ಸಸ್ಪಿಷಿಯನ್ಸ್ ಅಂದರೆ ಏನಂತಕ್ಕಂಥದ್ದು, ಒಂದು ಯಾವ ವ್ಯವಸ್ಥೆ ಅಂತ ಕೂಡ ಹೇಳ್ತೀರಿ, ಏನು ಸಮಸ್ಯೆ ಇದೆ ಅಂತಕ್ಕಂಥ ಒಂದು ವ್ಯವಸ್ಥೆ ಮುಖಾಂತರ ನೋಡ್ತದೆ, ಏನಾದ್ರು ಪ್ರಾಬ್ಲಮ್ ಇದೆ ಅಂತಕ್ಕಂಥ ವ್ಯವಸ್ಥೆ ಮುಖಾಂತರ ನೋಡ್ತದೆ ಸಮಾಜ ಅಂತ ಕೂಡ ಹೇಳ್ತಾರೆ. ವುಮನ್ ಹೂ ಕೆನಾಟ್ ಬಿಯರ್ ಚಿಲ್ಡ್ರನ್ ಆರ್ ಲುಕ್ಡ್ ಡೌನ್ ಇನ್ ದ ಸೊಸೈಟಿ. ಅದರ ಜೊತೆಗೆ ಮಹಿಳೆ ಯಾನು ಮಕ್ಕಳು ಪಡೆಯೋದಿಲ್ಲ ಅಂತಕ್ಕಂಥದ್ದು, ಮಕ್ಕಳನ್ನು ಪಡೆದೇ ಇರತಕ್ಕಂಥ ವ್ಯವಸ್ಥೆ ಇತ್ತಂದರೆ ಮಹಿಳೆ ಅವಳನ್ನು ಕೂಡ ಸಮಾಜದಲ್ಲಿ ಯಾವ ರೀತಿಯಾಗಿ ನೋಡ್ತಾರೆ, ಕೆಳಮಟ್ಟದಲ್ಲಿ ನೋಡ್ತಾರೆ, ಕೀಳು ಮಟ್ಟದಲ್ಲಿ ನೋಡ್ತಾರೆ ಅಂತ ಕೂಡ ಹೇಳ್ತಾರೆ. ವುಮೆನ್ ಹೂ ಕೆನಾಟ್ ಬಿಯರ್ ಚಿಲ್ಡ್ರನ್ ಆರ್ ಲುಕ್ಡ್ ಡೌನ್ ಇನ್ ದ ಸೊಸೈಟಿ. Having a male child is a religious necessity. Having a male child ಅಂದರೆ ಗಂಡು ಮಗು ಅಂತ ಕೂಡ ನಾವು ಹೇಳ್ಬೋದು. Having a male child is a religious necessity ಅಂದರೆ ಗಂಡು ಮಗುವನ್ನು ಪಡೆಯೋದು ಧಾರ್ಮಿಕವಾಗಿರ್ತಕ್ಕಂಥ ಅವಶ್ಯಕತೆಯಾಗಿದೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಆ್ಯನ್ ಎಕನಾಮಿಕ್ ಅಡ್ವಾಂಟೇಜ್ ಇನ್ ಆ್ಯನ್ ಎವರೇಜ್ ಇಂಡಿಯನ್ ಫ್ಯಾಮಿಲಿ ಅಂದರೆ ಗಂಡು ಮಕ್ಕಳನ್ನು ಪಡೀತಕ್ಕಂಥದ್ದು ಧಾರ್ಮಿಕವಾಗಿ ಅವಶ್ಯಕವಾಗಿರ್ತಕ್ಕಂಥದ್ದು ಮತ್ತು ಆರ್ಥಿಕವಾಗಿ ಅನುಕೂಲ ಇದೆ ಅಂತಕ್ಕಂಥದ್ದು ಭಾರತದ ಒಂದು ಕುಟುಂಬಗಳು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಭಾರತದ ಕುಟುಂಬಗಳು ಅಂದ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಹ್ಯಾವಿಂಗ್ ಎ ಮೇಲ್ ಚೈಲ್ಡ್ ಈಸ್ ಎ ರಿಲಿಜಿಯಸ್ ನೆಸೆಸಿಟಿ ಆ್ಯಂಡ್ ಆ್ಯನ್ ಎಕನಾಮಿಕ್ ಅಡ್ವಾಂಟೇಜ್ ಇನ್ ಆ್ಯನ್ ಎವರೇಜ್ ಇಂಡಿಯನ್ ಫ್ಯಾಮಿಲಿ. So there is a tendency among families in India to allow children to be born till a male issue as a born ಏನಂತಕ್ಕಂಥದ್ದು. ಅದಕ್ಕೋಸ್ಕರ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ, ಎಲ್ಲಿವರೆಗೆ ಗಂಡು ಮಗು ಆಗೋದಿಲ್ಲ ಅಲ್ಲಿವರೆಗೂ ಮಕ್ಕಳನ್ನು ಪಡೆಯುವಂಥ ಪ್ರಮಾಣ ಅಥವಾ ಮಕ್ಕಳನ್ನು ಪಡೆಯುವಂಥ ವ್ಯವಸ್ಥೆ ನಡೀತಾ ಹೋಗ್ತದೆ ಅಂತ ಕೂಡ ಹೇಳ್ತಾರೆ. ಸೊ ದೇರ್ ಈಸ್ ಎ ಟೆಂಡೆನ್ಸಿ ಅಮಾಂಗ್ families in India to allow the children to be born till a male issue as a born ಅಂದರೆ ಗಂಡು ಮಗು ಹುಟ್ಟುವರೆಗೂ ಈ ಒಂದು ಪ್ರಕ್ರಿಯೆ ನಡೀತದೆ ಅಂತಕ್ಕಂಥದ್ದು. ಇಫ್ ದ ಫೀಮೇಲ್ ಚಿಲ್ಡ್ರನ್ ಆರ್ ಬಾರ್ನ್ ಅರ್ಲಿಯರ್, ಒಂದು ವೇಳೆ ಏನಂತಕ್ಕಂಥದ್ದು ಹೆಣ್ಣು ಮಕ್ಕಳು ಬೇಗನೆ ಮೊದಲು ಹುಟ್ಟಿದವು ಅಂದರೆ ಗಂಡು ಮಕ್ಕಳು ಹುಟ್ಟುವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿತದೆ ಅಂತಕ್ಕಂಥ ಪಾಯಿಂಟನ್ನು ಹೇಳ್ತಾರೆ. Moreover, the people in the agricultural families and in the rural area do not feel that a new child is a burden even today. ಅದರ ಮುಖಾಂತರ ಸಾಮಾನ್ಯವಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಎಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಇನ್ ದ ಅಗ್ರಿಕಲ್ಚರಲ್ ಫ್ಯಾಮಿಲೀಸ್ ಅಂತ ಕೂಡ ಹೇಳ್ತೀರಿ. ಆ್ಯಂಡ್ ಇನ್ ದ ರೂರಲ್ ಏರಿಯಾ ಅಂದರೆ ಕೃಷಿ ಕುಟುಂಬಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ನೋಡ್ತೀವಿ ಅಂತಕ್ಕಂಥದ್ದು. ಯಾವ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಏನಂತಕ್ಕಂಥದ್ದು, ನ್ಯೂ ಚೈಲ್ಡ್ ಈಸ್ ಎ ಬರ್ಡನ್ ಇವನ್ ಟುಡೇ ಅಂತಕ್ಕಂಥದ್ದು. ಹೊಸದಾಗಿ ಹುಟ್ಟತಕ್ಕಂಥ ಮಗು ಅಥವಾ ಮಕ್ಕಳ ಒಂದು ವ್ಯವಸ್ಥೆ ಏನಂತಕ್ಕಂಥದ್ದು ನಮಗೇನು ಭಾರ ಅಲ್ಲ ಅಂತಕ್ಕಂಥ ವ್ಯವಸ್ಥೆ ಅಥವಾ ನಮಗೆ ಹೊರೆ ಅಲ್ಲ ಏನು ಮಕ್ಕಳು ಅಂತಕ್ಕಂಥದ್ದು. ಮಕ್ಕಳನ್ನು ನಾವು ಹೆಚ್ಚು ಪಡೆದ್ರೆ ನಮ್ಮ ಕುಟುಂಬಕ್ಕೆ ಭಾರ ಆಗ್ತದೆ ಅಂತಕ್ಕಂಥ ವ್ಯವಸ್ಥೆಯನ್ನು ಅವರು ಹೊಂದಿರಂಗಿಲ್ಲ ಅಂತಕ್ಕಂಥದ್ದು. ಮೋರೋವರ್ ದ ಪೀಪಲ್ ಇನ್ ದ ಅಗ್ರಿಕಲ್ಚರಲ್ ಫ್ಯಾಮಿಲೀಸ್ ಆ್ಯಂಡ್ ಇನ್ ದ ರೂರಲ್ ಏರಿಯಾ ಡು ನಾಟ್ ಫೀಲ್ ದ್ಯಾಟ್ ಎ ನ್ಯೂ ಚೈಲ್ಡ್ ಈಸ್ ಎ ಬರ್ಡನ್ ಇವನ್ ಟುಡೇ. ಇವತ್ತಿನವರೆಗೂ ಕೂಡ ಹೊಸದಾಗಿ ಹುಟ್ಟತಕ್ಕಂಥ ಮಗು ಏನಂತಕ್ಕಂಥದ್ದು ತಮಗೆ ಭಾರ ಅಲ್ಲ ಅಂತಕ್ಕಂಥ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ಅದಕ್ಕೆ ಯಾರು ಅಗ್ರಿಕಲ್ಚರಲ್ ಫ್ಯಾಮಿಲೀಸ್ ಆ್ಯಂಡ್ ಇನ್ ರೂರಲ್ ಏರಿಯಾಸ್ ಪೀಪಲ್ ಅಂತ ಕೂಡ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಕಾಸ್ ಫಾರ್ ದಿ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ದಟ್ ಈಸ್ ಯೂನಿವರ್ಸಲ್ ಮ್ಯಾರೇಜ್. ದಟ್ ಮೀನ್ಸ್ ವಾಟ್, ಸೂನರ್ ಆರ್ ಲೇಟರ್ ಎವ್ರಿ ಒನ್ ಹ್ಯಾವ್ ಟು ಮ್ಯಾರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರಿಂದ ಏನಾಗ್ತದೆ ಅಂತಕ್ಕಂಥ ಅಂಶವನ್ನು ಈಗಾಗಲೇ ನಾವು ನೋಡಿದ್ದೀವಿ. ದೆನ್ ಥರ್ಡ್ ಒನ್ ಡಿಕ್ಲೈನಿಂಗ್ ಇನ್ಫ್ಯಾಂಟ್ ಮೋರ್ಟಾಲಿಟಿ, ಇಳುತ್ತಿರುವ ಏನಂತಕ್ಕಂಥದ್ದು ಶಿಶು ಮರಣ ದರ ಅಂತ ಕೂಡ ಹೇಳಬಹುದು. ಡಿಕ್ಲೈನಿಂಗ್ ಇನ್ಫ್ಯಾಂಟ್ ಮೋರ್ಟಾಲಿಟಿ, ಇಳಿಯುತ್ತಿರುವ ಶಿಶು ಮರಣ ದರ ಅಂತ ಕೂಡ ಹೇಳ್ಬೋದು. ಶಿಶು ಮರಣ ಅಂತಂದರೆ ಯು ಪೀಪಲ್ ಆರ್ ಗೋಯಿಂಗ್ ಟು ನೋ ಇನ್ ಸಿಂಪಲ್ ವರ್ಡ್ಸ್ ಹೂ
ಆರ್ ದ ಚಿಲ್ಡ್ರನ್ who will he is going to die. Children will going to die before the celebration of the birthday. That is called as the infant mortality. infant mortality ಯಾವ ಮಗು ತನ್ನ ಮೊದಲನೇ ಹುಟ್ಟುಹಬ್ಬವನ್ನು ಆಚರಿಸಿಗಿಂತ ಮುಂಚೆ ಸಾಯ್ತದೆ ಅದಕ್ಕೆ ನಾವೇನನ್ಬೋದು ಶಿಶು ಮರಣ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿವಸ ಶಿಶು ಮರಣದ ಪ್ರಮಾಣ ಏನಾಗ್ತಾಯಿದೆ ಅಂತ ಹೇಳ್ತಾರೆ, ಕಡಿಮೆ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಈ ಶಿಶು ಮರಣ ದರ ಕಡಿಮೆ ಆಗೋದ್ರಿಂದ ಜನಸಂಖ್ಯೆಯ ಬೆಳವಣಿಗೆ ದರ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ವ್ಯವಸ್ಥೆನ ಹೇಳ್ಬೋದು. ಏನಂತಕ್ಕಂಥದ್ದು ಕೂಡ ಇರ್ತೀರಿ. ಅದರ ಜೊತೆಗೆ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಯಾಕೆ ಕಡಿಮೆ ಆಗ್ತಾಯಿದೆ ಅಂತಕ್ಕಂಥದ್ದಕ್ಕೆ ಏನು ಅವರು ವಿವರಣೆಯನ್ನು ಕೊಡ್ತಾರಂತ ಕೂಡ ಹೇಳ್ಬೋದು. ಯಾವುದು ಥರ್ಡ್ ಪಾಯಿಂಟ್ ಯಾವುದು, ಥರ್ಡ್ ಕಾಸ್ ಫಾರ್ ದಿ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ದಟ್ ಈಸ್ ದ ಡಿಕ್ಲೈನಿಂಗ್ ಇನ್ಫ್ಯಾಂಟ್ ಮೊರ್ಟಾಲಿಟಿ. ಡಿಕ್ಲೈನಿಂಗ್ ಇನ್ಫ್ಯಾಂಟ್ ಮೊರ್ಟಾಲಿಟಿ. The decline in infant mortality, maternal mortality and increase in the life expectancy have also led to higher birth in our country. ಏನಂತಕ್ಕಂಥ ಕೂಡ ಹೇಳ್ತೀರಿ, ದ ಡಿಕ್ಲೈನ್ ಇನ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ಏನಂತಕ್ಕಂಥದ್ದು ಶಿಶು ಮರಣ ದರದಲ್ಲಿನ ಇಳಿಕೆ. ಮ್ಯಾಟರ್ನಲ್ ಮೊರ್ಟಾಲಿಟಿ ತಾಯ್ತನದ ಮರಣ ದರದ ಇಳಿಕೆ. ಹೌದಾ, ತಾಯ್ತನದ ಮರಣದ ಇಳಿಕೆ ಅಂದರೆ ತಾಯಿ while in the delivery they are going to die, that is called as the maternal mortality. ತಾಯಿ ಯಾವಾಗ ಏನಂತಕ್ಕಂಥದ್ದು ಮಗುವನ್ನು ಡೆಲಿವರಿ ಮಾಡುವಾಗ ಸಾಯ್ತಾಳೆ, ಆ ಒಂದು ವ್ಯವಸ್ಥೆಗೆ ಮ್ಯಾಟರ್ನಲ್ ತಾಯ್ತನದ ಮರಣ ಅಂತ ಕರೀತಾರೆ. ಆ ಒಂದು ಥರನೂ ಕೂಡ ಇಳಿತಾ ಇದೆ ಇವತ್ತಿನ ದಿವಸ ಅಂತ ಹೇಳ್ತಾರೆ. ಆ್ಯಂಡ್ ಇನ್ಕ್ರೀಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅದ್ರ ಜೊತೆಗೆ ಜೀವಿತಾವಧಿ ಏನಾಗ್ತಾಯಿದೆ, ಹೆಚ್ಚಾಗ್ತಾಯಿದೆ ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಆಗೋದ್ರಿಂದ ಏನಾಗ್ತದೆ, ಹೈಯರ್ ಬರ್ತ್ ರೇಟನ್ನು ನಾವು ನೋಡ್ಬೋದು ದೇಶದಲ್ಲಿ ಅಂತಕ್ಕಂಥದ್ದು. ಹೆಚ್ಚಿನ ಜನನ ಪ್ರಮಾಣವನ್ನು ನಾವು ದೇಶದಲ್ಲಿ ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ದ ಡಿಕ್ಲೈನ್ ಇನ್ ಇನ್ಫ್ಯಾಂಟ್ ಮೊರ್ಟಾಲಿಟಿ, ಮ್ಯಾಟರ್ನಲ್ ಮೊರ್ಟಾಲಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ವಾಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ ಅಂತ ಕೂಡ ಹೇಳ್ತೀವಿ. ಹ್ಯಾವ್ ಆಲ್ಸೋ ಲೆಡ್ ಟು ಹೈಯರ್ ಬರ್ತ್ ಇನ್ ಅವರ್ ಕಂಟ್ರಿ. ಇವೆಲ್ಲ ಹೆಚ್ಚಿನ ಜನನ ದರಕ್ಕೆ ಕಾರಣ ಆಗ್ತವೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಅಫ್ಕೋರ್ಸ್ ಎ ನ್ಯೂ ವಾಟ್ ದಿಸ್ ಅಫ್ಕೋರ್ಸ್ ಈಸ್ ಎ ನೆಸಸರಿ ಕಾನ್ಸಿಕ್ವೆನ್ಸ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಹೆಲ್ತ್ ಫೆಸಿಲಿಟೀಸ್. ಇದು ಅದರಿಂದ ಸಾಧ್ಯ ಆಗಿದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಇನ್ ಡಿಕ್ಲೈನ್ ಇನ್ ಇನ್ಫ್ಯಾಂಟ್ ಮೊರ್ಟಾಲಿಟಿ, ಮ್ಯಾಟರ್ನಲ್ ಮೊರ್ಟಾಲಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಇದು ಕಾರಣ ಏನು ಅಂತಂದರೆ, ದೆರ್ ಈಸ್ ಎ ಇಂಪ್ರೂವ್ಮೆಂಟ್ ಇನ್ ದ ಹೆಲ್ತ್ ಫೆಸಿಲಿಟೀಸ್. ಆರೋಗ್ಯದ ಸೌಲಭ್ಯಗಳಲ್ಲಿ ಏನಾಗಿದೆ, ಸುಧಾರಣೆ ಆಗಿದೆ. ಅದರ ಮುಖಾಂತರ ಶಿಶು ಮರಣದರ ಪ್ರಮಾಣ ಕಡಿಮೆ ಆಗಿದೆ, ತಾಯ್ತನದ ಮರಣ ಪ್ರಮಾಣ ಕಡಿಮೆ ಆಗಿದೆ ಮತ್ತು ಜೀವಿತಾವಧಿ ಪ್ರಮಾಣ ಹೆಚ್ಚಾಗಿದೆ. ಇದರ ಮುಖಾಂತರ ದೇಶದಲ್ಲಿ ಏನಾಗ್ತದೆ, ಜನನ ಪ್ರಮಾಣದ ದರ ಹೆಚ್ಚಾಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಂತ ಕೂಡ ಹೇಳ್ತಾರೆ. ದಿಸ್ ಈಸ್ ದ third one, that is declining infant mortality. Then fourth one, poverty, ಬಡತನ ಅಂತಕ್ಕಂಥದ್ದು. ಬಡತನ ಕೂಡ ಏನಾಗ್ತದೆ, ಜನಸಂಖ್ಯೆ ಬೆಳವಣಿಗೆಗೆ ಕಾರಣ ಆಗ್ತದೆ, ವೇಗವಾಗಿ ಜನಸಂಖ್ಯೆ ಬೆಳೀಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. It is also observed that poorer the families, more are the children born. ಏನು ನಾವು ನೋಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಅಬ್ಸರ್ವ್ಡ್, ನಾವು ನೋಡಿದಂತೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಅಬ್ಸರ್ವ್ಡ್ ದ್ಯಾಟ್ ಪೂವರರ್ ದ ಫ್ಯಾಮ್ಲೀಸ್, ಬಡತನದಿಂದ ಕೂಡಿರ್ತಕ್ಕಂಥ ಕುಟುಂಬಗಳಲ್ಲಿ ಏನಂತ ಕೂಡ ಹೇಳ್ತೀರಿ, ಮೋರ್ ಆರ್ ದ ಚಿಲ್ಡ್ರನ್ ಬಾರ್ನ್. ಅಂದರೆ ಜನಸಂಖ್ಯೆಯ ಪ್ರಮಾಣ ಅಥವಾ ಮಕ್ಕಳ ಪ್ರಮಾಣ ಏನಾಗ್ತದೆ, ಹೆಚ್ಚಿರ್ತದೆ ಅಂತಕ್ಕಂಥದ್ದು. ಎಲ್ಲಿ ಬಡತನದಿಂದ ಕೂಡಿರ್ತಕ್ಕಂಥ ಕುಟುಂಬಗಳು ಇರ್ತವೆ, ಅಲ್ಲಿ ಜನನ ಅಥವಾ ಮಕ್ಕಳ ಹುಟ್ಟುವಿಕೆ ಪ್ರಮಾಣ, ಮಕ್ಕಳ ಜನನ ಪ್ರಮಾಣ ಹೆಚ್ಚಿರ್ತದೆ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಅಬ್ಸರ್ವ್ಡ್ ದ್ಯಾಟ್ ಪೂರರ್ ದ ಫ್ಯಾಮಿಲೀಸ್, ಮೋರ್ ಆರ್ ದ ಚಿಲ್ಡ್ರನ್ ಬಾರ್ನ್. ಅಲ್ಲೇನೇ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿರ್ತದೆ, ಮಕ್ಕಳ ಹುಟ್ಟುವಿಕೆ ಪ್ರಮಾಣ, ಜನನ ಪ್ರಮಾಣ ಹೆಚ್ಚಿರ್ತದೆ ಅಂಥೇಳಿ ಹೇಳ್ತಾರೆ. ದಿಸ್ ಮೇ ಬಿ ಡ್ಯೂ ಟು ದಿ ಫ್ಯಾಕ್ಟ್ ದ್ಯಾಟ್ poor people do not bother or worry about their own standard of living. ಇದು ಅದರಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಅಥವಾ ಈ ರೀತಿಯಾಗಿರ್ತಕ್ಕಂಥ ಬಡ ಕುಟುಂಬಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಹೆಚ್ಚಿರ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಬಿಕಾಸ್ ಪೂವರ್ ಪೀಪಲ್ ಡು ನಾಟ್ ಬಾದರ್ ಆರ್ ವರಿ ಅಬೌಟ್ ದೇರ್ ಓನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ತನ್ನ ಜೀವನ ಮಟ್ಟದ ಬಗ್ಗೆ ಅವರು ಏನು ಮಾಡೋದಿಲ್ಲ, ಚಿಂತಿಸೋದಿಲ್ಲ ಅಂತಕ್ಕಂಥದ್ದು. ತನ್ನ ಜೀವನ ಮಟ್ಟ ಹೇಗೆ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತಿಸೋದಿಲ್ಲ. ಅದರ ಮುಖಾಂತರ ಮಕ್ಕಳ ಸಂಖ್ಯೆನೂ ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಮೇ ಬಿ
ಡ್ಯೂ ಟು ದಿ ಫ್ಯಾಕ್ಟ್ ದ್ಯಾಟ್ ವಾಟ್ ದ ಪುವರ್ ಪೀಪಲ್ ಡು ನಾಟ್ ಬಾದರ್ ಆರ್ ವರಿ ಅಬೌಟ್ ದೇರ್ ಓನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ತಮ್ಮದೇ ಜೀವನ ಮಟ್ಟದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಚಿಂತೆಯನ್ನು ಮಾಡೋದಿಲ್ಲ. ಅದರ ಮುಖಾಂತರ ಏನಾಗ್ತದೆ, ಈ ಮಕ್ಕಳು ಹೆಚ್ಚಾದರೂ ಏನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಹೊಂದಿರ್ತಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಮೋಸ್ಟ್ ಆಫ್ ಸಚ್ ಫ್ಯಾಮಿಲೀಸ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಶೇರಿಂಗ್ ಟುಗೆದರ್ ವಾಟ್ ಎವರ್ ಫುಡ್ ಈಸ್ ಅವೈಲೇಬಲ್ ರಾದರ್ ದ್ಯಾನ್ ಪ್ರೊವೈಡಿಂಗ್ ಎ ಸಪ್ರೇಟ್ ಪ್ಲೇಟ್ಫುಲ್ ಮೀಲ್ ಅಂತಕ್ಕಂಥದ್ದು. ಅದರ ಮುಖಾಂತರ ಏನಂತಕ್ಕಂಥದ್ದು, ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಕುಟುಂಬಗಳಲ್ಲಿ ಅಂತಕ್ಕಂಥ ಕೂಡ ಹೇಳ್ತದೆ, ತನ್ನದೇ ಆಗಿರ್ತಕ್ಕಂಥ ಒಂದು ಹವ್ಯಾಸ ಇರ್ತದೆ ಅವ್ರದ್ದು ಕುಟುಂಬದ್ದು ಅಂತಂದು ಕೂಡ ಹೇಳ್ತೀರಿ. ಏನು ತಾವು ಹೊಂದಿರ್ತಾರೆ ಅದನ್ನು ಪಾಲು ಮಾಡಿ ಉಪಯೋಗಿಸುವಂಥ ಒಂದು ಹವ್ಯಾಸವನ್ನು ಹೊಂದಿರ್ತಾರೆ. ಮೋಸ್ಟ್ ಆಫ್ ಸಚ್ ಫ್ಯಾಮಿಲೀಸ್ ಹ್ಯಾವ್ ದ ಹ್ಯಾಬಿಟ್ ಆಫ್ ವಾಟ್ ಶೇರಿಂಗ್ ಟುಗೆದರ್ ವಾಟ್ ಎವರ್ ಫುಡ್ ಈಸ್ ಅವೈಲೇಬಲ್. ತಮಗೇನು ಆಹಾರ ಲಭ್ಯ ಇದೆ ಅದನ್ನು ಹಂಚಿ ತಿನ್ನುವಂಥ ವ್ಯವಸ್ಥೆ ಇರ್ತದೆ ಅಂತಕ್ಕಂಥದ್ದು. ಅಂಥ ಒಂದು ಹವ್ಯಾಸ ಸಾಕಷ್ಟು ಪ್ರಮಾಣದಲ್ಲಿ ಈ ಬಡ ಕುಟುಂಬಗಳಲ್ಲಿ ಅಥವಾ ರೂರಲ್ ಏರಿಯಾ ಕುಟುಂಬಗಳಲ್ಲಿ ಇರ್ತದಂಥೇಳಿ ಹೇಳಬಹುದು. ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಹಂಚಿ ತಿನ್ನುವಂಥ ವ್ಯವಸ್ಥೆ ಇರ್ತದೆ ಅಂತ ಕೂಡ ಹೇಳ್ತದೆ ಅಂತಕ್ಕಂಥದ್ದು. ಏನನ್ನು ಪೂರ್ತಿಯಾಗಿ ಸಪ್ರೇಟಾಗಿ ಪೂರ್ತಿ ಮೀಲನ್ನು ಕೊಡೋ ಬದಲು ಹಂಚಿ ತಿನ್ನುವಂಥ ವ್ಯವಸ್ಥೆ ಇರ್ತದೆ. ಹಂಚಿ ತಿನ್ನುವಂಥ ಹವ್ಯಾಸಗಳನ್ನು ಬೆಳೆಸಿಕೊಂಡಿರ್ತಾರೆ ಅಂದಾಗ ಜನಸಂಖ್ಯೆ ಹೆಚ್ಚಾದರೆ ಅಥವಾ ಮಕ್ಕಳ ಸಂಖ್ಯೆ ಹೆಚ್ಚಾದರೆ ದೇ ಆರ್ ನಾಟ್ ಗೋಯಿಂಗ್ ಟು ಬಾದರ್ ಆರ್ ವರಿ ಅಂತ ಕೂಡ ಹೇಳ್ಬೋದು. ಏನಂತಕ್ಕಂಥದ್ದು ಪಾವರ್ಟಿ ಈಸ್ ಅನದರ್ ಇಂಪಾರ್ಟೆಂಟ್ cause for the rapid growth of population. In that we discussed that it is also observed that the poorer the families, more are the children born. Poorer the families, more are the children born. This may be due to the fact that poor people do not worry or bother about their own ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅದರ ತನ್ನದೇ ಆಗಿರ್ತಕ್ಕಂಥ ಒಂದು ತಮ್ಮದೇ ಜೀವನ ಮಟ್ಟದ ಬಗ್ಗೆ ಯಾವುದೇ ರೀತಿಯಾಗಿರ್ತ ಚಿಂತೆ ಮಾಡೋದಿಲ್ಲ ಅಂದಾಗ ಈ ರೀತಿಯಾಗಿರ್ತಕ್ಕಂಥ ಕುಟುಂಬಗಳಲ್ಲಿ ಏನತಕ್ಕಂಥದ್ದು ಮಕ್ಕಳ ಹುಟ್ಟುವ ಜನನದ ಸಂಖ್ಯೆ ಹೆಚ್ಚಾಗಿರ್ತದೆ ಅಂತ ಕೂಡ ಹೇಳ್ಬೋದು. ಮೋಸ್ಟ್ ಆಫ್ ಸಚ್ ಫ್ಯಾಮಿಲೀಸ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಶೇರಿಂಗ್ ಟುಗೆದರ್ ವಾಟ್ ಎವರ್ ಫುಡ್ ಈಸ್ ಅವೈಲೇಬಲ್ ರಾದರ್ ದೆನ್ ದಿ ಪ್ರೊವೈಡಿಂಗ್ ಎ ಸಪ್ರೇಟ್ ಪ್ಲೇಟ್ಫುಲ್ ಮೀಲ್ ಅಂತಕ್ಕಂಥದ್ದು. ಮೀಲ್ ಅಂತ ಕೂಡ ಹೇಳ್ತೀರಿ. ಪೂರ್ತಿಯಾಗಿರ್ತಕ್ಕಂಥ ಬೇರೆ ಆಗಿರ್ತಕ್ಕಂಥ ಒಂದು ಪ್ಲೇಟ್ಫುಲ್ ಅಂದರೆ ತಟ್ಟೆ ತುಂಬ ಊಟವನ್ನು ಕೊಡುವಂಥ ವ್ಯವಸ್ಥೆ ಬದಲಾಗಿ ತಮ್ಮಲ್ಲಿ ಏನಿರ್ತದೆ ಅದನ್ನೇ ಹಂಚಿ ತಿನ್ನುವಂಥ ಹವ್ಯಾಸಗಳನ್ನು ಬೆಳೆಸಿಕೊಂಡಿರ್ತಾರೆ. ಅಂದಾಗ ಜನಸಂಖ್ಯೆ ಹೆಚ್ಚಾದರೆ, ಮಕ್ಕಳ ಸಂಖ್ಯೆ ಹೆಚ್ಚಾದರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಫೀಲನ್ನು ಮಾಡ್ಕೊಳ್ಳೋದಿಲ್ಲ, ವರಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು, ಚಿಂತೆಯನ್ನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದಿಸ್ ಈಸ್ ದ ಫೋರ್ತ್ ಒನ್. ದೆನ್ ಫಿಫ್ತ್ ಒನ್, ಇಲ್ಲಿಟ್ರಸಿ ಆ್ಯಂಡ್ ಇಗ್ನೋರೆನ್ಸ್. ಇಲ್ಲಿಟ್ರಸಿ ಆ್ಯಂಡ್ ಇಗ್ನೋರೆನ್ಸ್ ಏನಂತಕ್ಕಂಥದ್ದು ಅನಕ್ಷರತೆ ಮತ್ತು ಅಜ್ಞಾನ. ಇಲ್ಲಿಟ್ರಸಿ ಆ್ಯಂಡ್ ಇಗ್ನೋರೆನ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಮೆಜಾರಿಟಿ ಆಫ್ ಪೀಪಲ್ ಬೀಯಿಂಗ್ ಇಲ್ಲಿಟ್ರೇಟ್, ಇಗ್ನೋರೆಂಟ್ ಆ್ಯಂಡ್ ಸೂಪರ್ಸ್ಟಿಷಿಯಸ್. ಸಾಕಷ್ಟು ಪ್ರಮಾಣದಲ್ಲಿ ಜನ, ಹೆಚ್ಚಿನ ಪ್ರಮಾಣದಲ್ಲಿ ಜನ ಏನಂತಕ್ಕಂಥದ್ದು ಬೀಯಿಂಗ್ ಇಲ್ಲಿಟ್ರೇಟ್ ಅಂದರೆ ಅನಕ್ಷರಸ್ಥರಾಗಿದ್ದಾರೆ, ಇಗ್ನೋರೆಂಟ್ ಅಜ್ಞಾನಿಗಳಾಗಿದ್ದಾರೆ, ಆ್ಯಂಡ್ ಸೂಪರ್ಸ್ಟಿಷಿಯಸ್ ಅಂದರೆ ಮೂಢನಂಬಿಕೆಯನ್ನು ನಂಬುವಂಥವರಾಗಿದ್ದಾರೆ, ಮೂಢನಂಬಿಕಸ್ಥರಾಗಿದ್ದಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದೇರ್ ಈಸ್ absence of widespread use of family planning methods among both urban and rural population. ಅದರ ಮುಖಾಂತರ ಅವರಿಗೆ ಏನಿದೆ, ಯಾವುದ್ರದ್ದು ಒಂದು ಸಮಸ್ಯೆ ಇದೆ ಅಥವಾ ಯಾವುದರ ಒಂದು ತಿಳುವಳಿಕೆಯ ಒಂದು ಕಡಿಮೆ ಇದೆ ಅಂತ ಕೂಡ ಹೇಳಿದರೆ ದೇರ್ ಈಸ್ ಅಬ್ಸೆನ್ಸ್ ಆಫ್ ವೈಡ್ ಸ್ಪ್ರೆಡ್ ಆಫ್ ಯೂಸ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಕೂಡ ಹೇಳ್ಬೋದು. ಕುಟುಂಬ ಯೋಜನೆಯ ಒಂದು ಬಳಕೆಯ ಬಗ್ಗೆ ಅವ್ರಿಗೇನಿದೆ ತಿಳುವಳಿಕೆ ಇಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಎಲ್ಲೆಂದರೆ ಬೋತ್ ಇನ್ ದ ಅರ್ಬನ್ ಆ್ಯಂಡ್ ಇನ್ ದ ರೂರಲ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು. ಅದು ನಗರ ಪ್ರದೇಶದಲ್ಲಿ ವಾಸಿಸುವಂಥ ಜನರಲ್ಲಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿರ್ಬೋದು. ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಕುಟುಂಬ ಯೋಜನೆಯ ಒಂದು ಉಪಯೋಗದ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಎಲ್ಲಿದೆ ಅಂತ ಕೇಳಿದರೆ ನಿಯರ್ ಅಬೌಟ್ 80% ಆಫ್ ದಿ ಪೀಪಲ್ ಇನ್ ಓನ್ಲಿ ರೂರಲ್ ಏರಿಯಾ ಅಂತ ಕೂಡ ಹೇಳ್ತಾರೆ. 80% ಜನ ಇಲ್ಲಿವರೆಗೆ ಏನಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು. ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರ ಒಂದು ಏನಾಗಿದೆ, ಜನರು ಸಾಮಾನ್ಯವಾಗಿ ದೇ ಆರ್ ಇಲ್ಲಿಟ್ರೇಟ್, ದೇ ಆರ್ ಇಗ್ನೋರೆಂಟ್ ಆ್ಯಂಡ್ ಸೂಪರ್ಸ್ಟಿಷಿಯಸ್ ಅಂತ ಕೂಡ ಹೇಳ್ಬೋದು.
ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದ ವಾಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ ಅಂತಕ್ಕಂಥದ್ದು. ವಾಟ್ ಆರ್ ದ ಯೂಸ್ ಆರ್ ದೇರ್ ಫಾರ್ ದ್ಯಾಟ್ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು ಗೊತ್ತಿರೋದಿಲ್ಲ ಅವರಿಗೆ ಅಂತಕ್ಕಂಥದ್ದು ಏನಂತಕ್ಕಂಥದ್ದು ಕೂಡ ಹೇಳ್ತೀರಿ. ಎಸ್ಪೆಷಲಿ ದ ಲೇಟರ್ ಹೂ ಕಾನ್ಸ್ಟಿಟ್ಯೂಟ್ 80% ಆಫ್ ದಿ ಟೋಟಲ್ ಅಂತ ಲೇಟರ್ ಅಂದರೆ ರೂರಲ್ ಪಾಪ್ಯುಲೇಷನ್ ಅಂತ ಹೇಳ್ತೀರಿ. ದೇ ಆರ್ ವಾಟ್ ದೇ ಕಾನ್ಸ್ಟಿಟ್ಯೂಟ್ ದಿ ವಾಟ್ 80% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಅಂಥೇಳಿ ಹೇಳ್ಬೋದು. ಮೋಸ್ಟ್ ಪೀಪಲ್ ರಿಗಾರ್ಡ್ ಚಿಲ್ಡ್ರನ್ ಆ್ಯಸ್ ಎ ಗಿಫ್ಟ್ ಆಫ್ ಗಾಡ್ ಅಂತಕ್ಕಂಥದ್ದು. ಸಾಕಷ್ಟು ಜನರು ಏನಂತಕ್ಕಂಥ ಮಕ್ಕಳು ದೇವರು ಕೊಟ್ಟ ಕೊಡುಗೆ ಅಂತಕ್ಕಂಥದ್ದನ್ನು ಅಂದ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಮಕ್ಕಳನ್ನು ಹೆಚ್ಚೆಚ್ಚು ಪಡಿತಾರೆ ಅಂತಕ್ಕಂಥದ್ದು. ಮೋಸ್ಟ್ ಪೀಪಲ್ ರಿಗಾರ್ಡ್ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತೀರಿ. ಮೋಸ್ಟ್ ಪೀಪಲ್ ರಿಗಾರ್ಡ್ ವಾಟ್ ಚಿಲ್ಡ್ರನ್ ಆ್ಯಸ್ ಎ ಗಿಫ್ಟ್ ಆಫ್ ಗಾಡ್ ಅಂದರೆ ಮಕ್ಕಳು ದೇವರ ಕೊಡುಗೆ ಅಂತಕ್ಕಂಥದ್ದು ಅಂದ್ಕೊಂಡಿದ್ದಾರೆ. ಅಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಹೆಚ್ಚೆಚ್ಚು ಮಕ್ಕಳನ್ನು ಪಡೀತಾರೆ. ಅದರ ಮುಖಾಂತರ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತದೆ. ಇದರಿಂದ ಏನಾಗ್ತದೆ, ಜನಸಂಖ್ಯೆಯ ಬೆಳವಣಿಗೆಗೆ, ತೀವ್ರ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಕಾಸಸ್ ಫಾರ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. ಇನ್ ದ್ಯಾಟ್ ವಿ ಆರ್ ಡಿಸ್ಕಸ್ಡ್ mainly 5 points ಅಂತ ಕೂಡ ಹೇಳ್ತೀರಿ. ಫಸ್ಟ್ ಒನ್ ಈಸ್ ದ ಟ್ರಾಪಿಕಲ್ ಕಂಟ್ರಿ, ಸೆಕೆಂಡ್ ಒನ್ ಈಸ್ ದ ವಾಟ್ ಯೂನಿವರ್ಸಲ್ ಮ್ಯಾರೇಜ್, ಆ್ಯಂಡ್ ಥರ್ಡ್ ಒನ್ ಈಸ್ ದಿ ಡಿಕ್ಲೈನಿಂಗ್ ಇನ್ಫ್ಯಾಂಟ್ ಮೊಟಾಲಿಟಿ, ಫೋರ್ತ್ ಒನ್ ಪಾವರ್ಟಿ, ಆ್ಯಂಡ್ ಫಿಫ್ತ್ ಒನ್ ದಟ್ ಈಸ್ ಇಲ್ಲಿಟ್ರೇಟ್ ಆ್ಯಂಡ್ ಇಗ್ನೋರೆಂಟ್ ಅಂತ ಕೂಡ ಹೇಳ್ಬೋದು. ಇಲ್ಲಿಟ್ರಸಿ ಆ್ಯಂಡ್ ಇಗ್ನೋರೆನ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.